ಕ್ರೈಸ್ತರಿಗೆ ಅತಿ ಪವಿತ್ರವೆನಿಸಿದ 2000 ವರ್ಷಗಳ ಹಿಂದೆ ಪ್ರಭು ಯೇಸುವನ್ನ ಶಿಲುಬೆಗೇರಿಸಿದ ಶುಭ ಶುಕ್ರವಾರವಾದ ಇಂದು ಪ್ರತಿ ವರ್ಷದಂತೆ ಕಾರ್ಕಳ ಕ್ರೈಸ್ಟ್ ಕಿಂಗ್ ಇಗರ್ಜಿಯಲ್ಲಿ ಯೇಸುಸ್ವಾಮಿಯ ಜೀವನ ಚರಿತ್ರೆಯನ್ನ ಸಾರುವ ದೃಶ್ಯಾವಳಿಯನ್ನ ಕಾರ್ಕಳ ಕ್ರೈಸ್ಟ್ ಕಿಂಗ್ ಇಗರ್ಜಿ ವಠಾರದಲ್ಲಿ ನಟನೆಯ ಮೂಲಕ ಪ್ರದರ್ಶಿಸಲಾಯಿತು. ಚರ್ಚ್ನ ಧರ್ಮಗುರುಗಳಾದ ವಂದನೀಯ ಜೋಸ್ವಿ ಫೆರ್ನಾಂಡಿಸ್ ಇವರ ಮಾರ್ಗದರ್ಶನದೊಂದಿಗೆ ಚರ್ಚ್ ಸದಸ್ಯರಾದಂತಹ ರೋನಿ ಸ್ನೇಹ ಸಂಯೋಜಿಸಿದ ಈ ಮನಮಿಡಿಯುವ ಪ್ರದರ್ಶನದಲ್ಲಿ 40ಕ್ಕೂ ಮಿಕ್ಕಿ ಚರ್ಚ್ ಸದಸ್ಯರ ಮನೋಜ್ಞ ಅಭಿನಯ ಪ್ರೇಕ್ಷಕರ ಕಣ್ಣುಗಳನ್ನು ತೇವಗೊಳಿಸಿತು. ಪ್ರಭು ಯೇಸುವಿನ ಪಾತ್ರದಲ್ಲಿ ದೀಪಕ್ ಡಿಮೆಲ್ಲೋ ಅವರು ಅದ್ಭುತ ನಟನೆ ನೀಡಿದ್ರೆ, ಯೇಸುವಿನ ಮಾತೆ ಮೇರಿಯ ಪಾತ್ರವನ್ನ ಶರಿಟಾ ನೊರೊನ್ನ ಸುಂದರವಾಗಿ ನಿರ್ವಹಿಸಿದ್ರು. ಮುಖ್ಯ ಸಿಪಾಯಿಗಳ ಪಾತ್ರಗಳನ್ನು ಹ್ಯಾರಿಸ್ಟನ್, ನೀಲ್, ಎಲ್ರಾಯ್, ಆಲ್ಬರ್ಟ್, ಎರಾನ್ ಮುಂತಾದವರು ನಿರ್ವಹಿಸಿದ್ರು. ಯೇಸುವಿನ ಸಮೀಪದ ಶಿಷ್ಯನಾಗಿ ಡೆನಿಸ್ ಕಾರ್ಡೋಜಾ, ಸಹಾಯಕ ಸೈಮನ್ ಪಾತ್ರದಲ್ಲಿ ಹ್ಯಾನ್ಸಿ ಕೆಸ್ತಲಿನೋ, ವೆರೋನಿಕಾ ಪಾತ್ರದಲ್ಲಿ ಅನಿಶಾ ನಜ್ರೆತ್ ಉತ್ತಮ ನಟನೆಯನ್ನ ನೀಡುವ ಮೂಲಕ ಪ್ರದರ್ಶನವನ್ನ ನೀಡಿದ್ರು. 2000 ವರ್ಷಗಳ ಹಿಂದೆ ಯೇಸು ಕ್ರಿಸ್ತರು ತನ್ನ ಶಿಲುಬೆಯನ್ನು ಹೊತ್ತು ಗೊಲ್ಗೊಥಾ ಪರ್ವತಕ್ಕೆ ನಡೆದ ದಾರಿಯನ್ನು ಮತ್ತು ಆ ದಾರಿಯಲ್ಲಿ ಅವರು ಅನುಭವಿಸಿದ ಕಷ್ಟ ಸಂಕಷ್ಟಗಳನ್ನು ನೆನಪಿಸಿ ಇಂದು ನಾವು ಈ ಶಿಲುಬೆಯ ದಾರಿಯನ್ನು ನಡೆಸುತ್ತಾ ಇದ್ದೇವೆ. ಮಾತ್ರವಲ್ಲ, ಅವರು ತೋರಿಸಿಕೊಟ್ಟ ಸತ್ಯ ನೀತಿಯ ದಾರಿಯಲ್ಲಿ ನಾವೆಲ್ಲರೂ ನಡೆಯುವಂತೆ ಅವರ ಕೃಪಾಶೀರ್ವಾದಗಳನ್ನು ನಮ್ಮ ಮೇಲೂ ನಮ್ಮ ದೇಶದ ಎಲ್ಲ ಜನರ ಮೇಲೂ ನಾವು ಬಿಡುತ್ತಲಿದ್ದೇವೆ. ಖಲೀಲ್, V4 ನ್ಯೂಸ್ 24/7 ಕಾರ್ಕಳ.